ಕಾಂಗ್ರೆಸ್ ಪಾಳಯದಲ್ಲಿ ನಾಯಕತ್ವ ಮತ್ತು ಸಂಪುಟ ಪುನಾರಚನೆ ಸಂಘರ್ಷ ಜೋರಾಗಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಮುಂದಿನ ಸಾರಥಿ ಯಾರು ಅನ್ನುವಂಥ ಸಂಚಲನ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿ ವರಿಷ್ಠರು ಅಭಿಪ್ರಾಯ ಕಲೆ ಹಾಕಿದ್ದಾರೆ. ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಥವಾ ಹೊಸ ಮುಖಕ್ಕೆ ಮಣೆ ಹಾಕಲಾಗತ್ತಾ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಈ ನಡುವೆ ಸರ್ಕಾರಿ ಮನೆಗಾಗಿ ಅಶೋಕ್ ಸಿಎಂ ಎದುರೇ ಸಿಟ್ಟಾಗಿದ್ದಾರೆ. ರಾಜ್ಯ ಬಿಜೆಪಿ ಪಾಳಯದಲ್ಲೂ ಬದಲಾವಣೆ ಕೂಗು. ರಾಜ್ಯಾಧ್ಯಕ್ಷರ ಬದಲಾವಣೆ ಸೂಕ್ತ ಎಂದವರು ಸೈಲೆಂಟ್ ಆಗಿದ್ದೇಕೆ? ಬದಲಾವಣೆ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಎರಡೂ ಪಕ್ಷದಲ್ಲೂ ಬದಲಾವಣೆ ಎಂಬ ಕೂಗು ಭಾರೀ ಸದ್ದು ಮಾಡ್ತಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆ, ಸಂಪುಟ ಪುನಾರಚನೆ ಸದ್ದು ಮಾಡ್ತಿದ್ದು ದೆಹಲಿ ಅಂಗಳದಲ್ಲಿ ಆಟ ನಡೀತಿದೆ. ಆದ್ರೆ ಇತ್ತ ಬಿಜೆಪಿಯಲ್ಲಿ ದೆಹಲಿಯಿಂದಲೇ ನಾಯಕರು ಆಗಮಿಸಿದ್ದು ಬದಲಾವಣೆ ಬಿರುಗಾಳಿ ಬೀಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಪಕ್ಷದ ಮುಖಂಡರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷ ಬೈಜಯಂತ್ ಪಾಂಡಾ ಅಭಿಪ್ರಾಯ ಸಂಗ್ರಹಿಸಿ ದೆಹಲಿಗೆ ಹಾರಿದ್ದಾರೆ. ಇದರಲ್ಲಿ ವಿಜಯೇಂದ್ರ ಪರ ಮತ್ತು ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ವಿಜಯೇಂದ್ರ ಮುಂದುವರಿಕೆಗೆ ಕೆಲವರು ಅಭಿಪ್ರಾಯ ಮಂಡಿಸಿದ್ದಾರೆ. ಮತ್ತೊಂದಿಷ್ಟು ನಾಯಕರು ಪಕ್ಷದ ನಿರ್ಧಾರ ಒಪ್ಪಿಕೊಳ್ತೀವಿ ಎಂದಿದ್ರೆ ರಾಜ್ಯಾಧ್ಯಕ್ಷರನ್ನ ಬದಲಿಸೋದು ಸೂಕ್ತ ಅಂತ ಕೆಲವರು ಹೇಳಿದ್ದಾರೆ. ಪಕ್ಷ ಸಂಘಟನೆ ಬಗ್ಗೆ ಕೆಲ ಶಾಸಕರು ಅಭಿಪ್ರಾಯ ದಾಖಲಿಸಿದ್ದಾರೆ. ಆದ್ರೆ ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆ ಮಾತ್ರ ಹೇಳಿ ಅಂತ ವರಿಷ್ಠರು ಹೇಳಿದ್ದಾರೆ. ವಿಜಯೇಂದ್ರ ಬದಲಿಸಿದ್ರೆ ಯಾರನ್ನ ನೇಮಿಸಬಹುದು, ಹೆಸರು ಸೂಚಿಸಿ ಅಂತ ವರಿಷ್ಠರು ಹೇಳಿದ್ದಾರೆ. ಆದ್ರೆ ಹೆಸರು ಸೂಚಿಸಲು ಕೆಲ ಮುಖಂಡರು ನಿರಾಕರಿಸಿದ್ದಾರೆ. ಹೀಗಾಗಿ ವಿಜಯೇಂದ್ರ ಪರ ಮತ್ತು ವಿರುದ್ಧವಾಗಿರುವ ಮುಖಂಡರಿಂದಲೂ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಈ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಯತ್ನಾಳ್, ವಿಜಯೇಂದ್ರರನ್ನ ಮುಂದುವರಿಸಲು ಸ್ವಾಮೀಜಿಗಳಿಂದ ಮೋದಿಗೆ ಫೋನ್ ಮಾಡಿಸ್ತಾರೆ ಅಂತ ಆರೋಪಿಸಿದ್ದಾರೆ. ಭ್ರಷ್ಟ ಕುಟುಂಬವನ್ನ ಮುಂದುವರಿಸಿದ್ರೆ ಪಕ್ಷ ಉಳಿಯಲ್ಲ ಎಂದಿದ್ದಾರೆ. ಇವತ್ತೇನೋ ವೀಕ್ಷಕರು ಬಂದಾರ್ತು ಬಿಜೆಪಿ ಅವರು, ಮತ್ತು ಇವರು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸೋದಂದ್ರೆ ಬಿಜೆಪಿದು ಒಂದು 4 ಸ್ವಾಮಿಗಳು ಹಿಡಿದಾರೆ. ಅವರಿದ್ರೆ ಹೋಗೋಗಿ ಯಡಿಯೂರಪ್ಪ ಯಾವ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜಯೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರೋಧ ಮಾಡ್ತೀವಿ, ಈ ಸ್ವಾಮಿಗಳ ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾರೆ. ಅವರು ಏನಾರೇ ಪ್ರಾಮಾಣಿಕವಾಗಿ ಈ ಕರ್ನಾಟಕದ ಪರಿಸ್ಥಿತಿ ಕೊಟ್ಟರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿತೈತೆ. ಮತ್ತು ಇದೇ ಭ್ರಷ್ಟ ಕುಟುಂಬನೇ ಮುಂದುವರ್ಸಿದ್ರೆ ಬಿ ಜೆ ಪಿನೂ. ಸರ್ಕಾರಿ ಮನೆ ಸಿಗದ ಸಿಟ್ಟು, ಸಿಎಂ ಮುಂದೆಯೇ ಅಶೋಕ್ ಗರಂ. ಅತ್ತ ವಿಜಯೇಂದ್ರ ಪಟ್ಟದ ಆಯ್ಕೆಗೆ ಚರ್ಚೆ ನಡೀತಿದ್ರೆ ಇತ್ತ ಅಶೋಕ್ಗೆ ಸರ್ಕಾರಿ ಮನೆಯೇ ಇಲ್ಲ ಅನ್ನೋದು ಸದ್ದು ಮಾಡ್ತಿದೆ. 3 ವರ್ಷದಿಂದ 6 ಬಾರಿ ಪತ್ರ ಬರೆದ್ರೂ ಸಾಂವಿಧಾನಿಕ ಹುದ್ದೆಯಲ್ಲಿರೋ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸರ್ಕಾರಿ ಮನೆಯೇ ಮಂಜೂರಾಗಿಲ್ಲ. ಹೀಗಾಗಿ ಇದುವರೆಗೂ ಮೌನವಾಗಿದ್ದ ಅಶೋಕ್ ಮೊನ್ನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಟ್ಟು ಹೊರಹಾಕಿದ್ದಾರೆ. ನಿಮ್ಮ ಸರ್ಕಾರಕ್ಕೆ ವಿಪಕ್ಷ ನಾಯಕನಿಗೆ ಮನೆ ಕೊಡುವ ಯೋಗ್ಯತೆಯೂ ಇಲ್ಲ ಅಂತ ಆರ್ ಅಶೋಕ್ ಬೇಸರ ಹೊರಹಾಕಿದ್ದಾರೆ. ಈ ಬಗ್ಗೆ ಖಂಡಿತ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಶಿವಾನಂದ ಸರ್ಕಲ್ ಬಳಿಯ ರೈಲ್ವೆ ಪ್ಯಾರಲಲ್ ರಸ್ತೆಯ ನಿವಾಸಕ್ಕೆ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಈ ಮನೆಯಲ್ಲಿ ವಾಸವಿದ್ರೆ ಮುಖ್ಯಮಂತ್ರಿ ಆಗುವ ಅದೃಷ್ಟವಿದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಅಶೋಕ್ ಮನೆಗಾಗಿ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಕಿರಣ್ ಹನಿಯಡ್ಕ, ಈರಣ್ಣ ಬಸುವ, TV9 ಬೆಂಗಳೂರು.